ವೀಕ್ಷಕರೇ ನಮಸ್ಕಾರ. ನಾನು ಹರ್ಷಿತ್. ವಿಶ್ವದಲ್ಲಿ ಈಗ ಮತ್ತೊಂದು ಯುದ್ಧದ ಕಾರ್ಮೋಡ ಆವರಿಸಿದೆ. ಅದುವೇ ಅಮೆರಿಕ ಮತ್ತು ಇರಾನ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಎಷ್ಟರ ಮಟ್ಟಿಗೆ ಉದ್ವಿಗ್ನ ಪರಿಸ್ಥಿತಿ ಇದೆ ಅಂದರೆ ಒಂಥರ ಯುದ್ಧದ ಕಾರ್ಮೋಡ ಆವರಿಸಿದೆ ಅಂತ ಹೇಳ್ಬೋದು. ಆದರೆ ಈ ಯುದ್ಧದ ಭೀತಿಯಲ್ಲಿರುವಾಗಲೇ ಅಮೆರಿಕಗೆ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಒಂದು ತಲೆನೋವು ಉಂಟಾಗುವಂಥ ಸಮಸ್ಯೆ ಉಂಟಾಗಿದೆ. ಅದುವೇ ಅಮೆರಿಕದ ಯುದ್ಧ ನೌಕೆಯಲ್ಲಿ ಟಾಯ್ಲೆಟ್ನ ಸಮಸ್ಯೆ ಉಂಟಾಗಿದೆ. ಹೌದು, ಇದು ತಮಾಷೆ ಅನಿಸಿದ್ರು ಸದ್ಯಕ್ಕೆ ಇರುವಂಥ ಪರಿಸ್ಥಿತಿ. ಅಮೆರಿಕದ ಯುದ್ಧ ನೌಕೆಯಾಗಿರುವಂಥ USS ಜೆರಾಲ್ಡ್ ಆರ್ ಫೋರ್ಡ್ ಅನ್ನುವಂಥ ಯುದ್ಧ ನೌಕೆಯಲ್ಲಿ ಸಿಬ್ಬಂದಿಗಳಿಗೆ ಟಾಯ್ಲೆಟ್ನ ಸಮಸ್ಯೆ ಉಂಟಾಗಿದೆ. ಇದು ನೀವು ಮೊನ್ನೆಯಿಂದ ಗಮನಿಸಿರ್ಬೋದು. ಬೇರೆ ಬೇರೆ ವೆಬ್ಸೈಟ್ ಆಗಿರ್ಬೋದು ಅಥವಾ ನ್ಯೂಸ್ ಚಾನೆಲ್ ಆಗಿರ್ಬೋದು, ಬೇರೆ ಬೇರೆ ಮಾಧ್ಯಮದಲ್ಲಿ ಕೂಡ ಈ ವಿಷಯ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ವಿಕೋಪಕ್ಕೆ ತಿರುಗಿದೆ ಅಂದರೆ ಸಿಬ್ಬಂದಿಗಳು ತಮ್ಮ ದೈನಂದಿನ ಕೆಲಸಗಳಿಗೆ ಟಾಯ್ಲೆಟ್ ಉಪಯೋಗಿಸೋದಕ್ಕೆ ಪರದಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ನೀವು ವೆನೆಜುವೆಲಾದ ಅಧ್ಯಕ್ಷ ಮಡುರೋ ಅವರನ್ನು ಬಂಧಿಸುವಾಗ ಈ ಯುದ್ಧ ನೌಕೆ ಅವರಿಗೆ ಅಮೆರಿಕಕ್ಕೆ ಹೆಲ್ಪ್ ಆಗಿತ್ತು. ಅಂದರೆ ಈ ಯುದ್ಧ ನೌಕೆಯ ಮೂಲಕ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸಿತ್ತು. ಆನಂತರ ಈ ಯುದ್ಧ ನೌಕೆ ಇರಾನ್ನ ಕಡೆ ತಿರುಗಿತ್ತು. ಅಂದರೆ ಈ ಯುದ್ಧ ನೌಕೆ ಎಷ್ಟು ದೊಡ್ಡದಾಗಿದೆ ಅಂದರೆ ವಿಶ್ವದ ಅತ್ಯಂತ ದುಬಾರಿ ನೌಕೆಯಲ್ಲಿ ಇದು ಕೂಡ ಒಂದಾಗಿದೆ. ಈ ದುಬಾರಿ ನೌಕೆಯಲ್ಲಿ ಬರೋಬ್ಬರಿ 4500 ಮಂದಿ ಕೆಲಸ ಮಾಡ್ತಾರೆ. ಅದರಲ್ಲಿ ಇರೋದು ಕೇವಲ 650 ಶೌಚಾಲಯಗಳು ಮಾತ್ರ. ಆದರೆ 650 ಶೌಚಾಲಯಗಳಲ್ಲಿ ಅದರಲ್ಲಿ ಬಹುತೇಕವಾಗಿ ಎಲ್ಲವೂ ಕೆಟ್ಟೋಗಿದೆ. ಹೀಗಾಗಿ ಸಿಬ್ಬಂದಿಗಳು ಕೆಲಸ ಮಾಡಲು ಪರದಾಡ್ತಾ ಇದ್ದಾರೆ. ಅಂದರೆ ಪರಿಸ್ಥಿತಿ ಎಷ್ಟು ವಿಕೋಪಕ್ಕೆ ಹೋಗಿದೆ ಅಂದರೆ ಸಿಬ್ಬಂದಿಗಳು ಬರೋಬ್ಬರಿ 48 ನಿಮಿಷಗಳ ಕಾಲ ಕಾದು ಟಾಯ್ಲೆಟ್ಗೆ ಹೋಗಬೇಕಾದ ಪರಿಸ್ಥಿತಿ ಎದುರಾಗಿದೆ. ಅಂದರೆ ಬರೋಬ್ಬರಿ 8 ತಿಂಗಳಿಂದ ಈ ನೌಕೆ ಸಮುದ್ರದಲ್ಲೇ ಇರುವುದರಿಂದ ಈ ನೌಕೆ ನಿರ್ವಹಣೆ ಇಲ್ಲದೆ ಈ ಪರಿಸ್ಥಿತಿ ಬಂದಂತಾಗಿದೆ. ಈ ಪರಿಸ್ಥಿತಿಯಿಂದಾಗಿ ಸಿಬ್ಬಂದಿಗಳು ಮತ್ತು ತಂತ್ರಜ್ಞರು ಸರಿಪಡಿಸಲಾಗದ ಸ್ಥಿತಿ ಎದುರಾಗಿದೆ. ತಂತ್ರಜ್ಞರು ಈ ಪರಿಸ್ಥಿತಿಯನ್ನು ಸರಿಪಡಿಸೋಕೆ ದಿನದ 19 ಗಂಟೆಗಳ ಕಾಲ ದುಡಿತಾ ಇದ್ದಾರೆ. ಆದರೆ ಪರಿಸ್ಥಿತಿ ಸುಧಾರಣೆಯಾಗದ ಕಾರಣ ತಂತ್ರಜ್ಞರು ಮತ್ತು ಸಿಬ್ಬಂದಿಗಳ ನಡುವೆ ಜಗಳ ಏರ್ಪಟ್ಟಿದೆ. ಒಂದು ಕಡೆ ಯುದ್ಧದ ಭೀತಿ, ಇನ್ನೊಂದು ಕಡೆ ಅಮೆರಿಕದ ಯುದ್ಧ ನೌಕೆಯಲ್ಲೇ ಜಗಳವಾಗುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ದೊಡ್ಡಣ್ಣ ಅಂತ ಕೊಚ್ಚಿಕೊಳ್ಳುವ ಅಮೆರಿಕಕ್ಕೆ ಇದೊಂದು ದೊಡ್ಡ ಎಫೆಕ್ಟ್ ಅಂತಲೇ ಹೇಳ್ಬೋದು. ಅಂದರೆ ಅಮೆರಿಕಕ್ಕೆ ಒಂದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳ್ಬೋದು.